ಮೈ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ಪಾಲಕ್ಕು ಪಲಾವ್ ಮಾಡುವುದನ್ನು ತೋರಿಸ್ಕೊಡ್ತೇನೆ. ಪಾಲಕ್ಕು, ಒಂದು ಈರುಳ್ಳಿ, ಒಂದು 5-6 ಮೆಣಸಿನ್ಕಾಯಿ, ಏಲಕ್ಕಿ, ಲವಂಗ, ಮೆಣಸು ಮತ್ತು ಒಂದು ಪಲಾವ್ ಎಲೆ, ಬೆಳ್ಳುಳ್ಳಿ, ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೇನೆ. ಇದನ್ನೆಲ್ಲೀಗ ಹುರಿದುಕೊಳ್ಳೋಣ. ಗ್ಯಾಸ್ ಆನ್ ಮಾಡಿಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತು ಮೆಣಸು, ಲವಂಗ ಎಲ್ಲ, ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಮಾಡೋದ್ರಿಂದ ಚೆನ್ನಾಗಿ ಟಿಫಿನ್ಗೆ, ಸ್ಕೂಲ್ ಮಕ್ಕಳಿಗೆ ಟಿಫಿನ್ಗೆ, ಮನೆಯಲ್ಲಿ ನಾಷ್ಟ ಟೈಪ್ ಬೆಳಗ್ಗೆ ಚೆನ್ನಾಗಿರುತ್ತದೆ. ಒಮ್ಮೆ ನೀವು ಈ ಥರ ಮಾಡಿ ನೋಡಿ, ಬೇಗ ಮುಗಿಯುತ್ತದೆ ಅಂತ. ಈಗ ಪಾಲಕ್ಕನ್ನು ಫ್ರೈ ಮಾಡ್ತೀನಿ. ಪಾಲಕ್ಕಿ ಹೆಲ್ತಿಗೆ ತುಂಬ ಒಳ್ಳೆಯದು. ಪಾಲಕ್ಕಿ ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೆಯದು, ಚೆನ್ನಾಗಿರುತ್ತದೆ, ಮಾಡಿಕೊಡ್ಬೇಕು. ಪಾಲಕ್ಕಿ ಹಾಕಿ ಮಾಡುವಾಗ ಟೊಮೆಟೊ ಮಾತ್ರ ಮಿಕ್ಸ್ ಮಾಡಬಾರ್ದು, ಕಿಡ್ನಿಯಲ್ಲಿ ಸ್ಟೋನ್ ಆಗುತ್ತೆ. ಈರುಳ್ಳಿ ಹಾಕಿ ಮಾಡಿದರೆ ತುಂಬ ಚೆನ್ನಾಗುತ್ತೆ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಚೆನ್ನಾಗಿ ಫ್ರೈ ಆಗಿದೆ, ತೆಗೆದಿಟ್ಕೊಳ್ಳೋಣ. ಈಗ ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರಿಗೆ 2 ಸ್ಪೂನು ಎಣ್ಣೆ ಹಾಕೋಣ.
ಒಂದು ಪಲಾವ್ ಎಲೆ, ಏಲಕ್ಕಿ, ಚೆನ್ನಾಗಿ ಫ್ರೈ. ಸಣ್ಣಗೆ ಹೆಚ್ಚಿಟ್ಕೊಂಡಂತ ಉದ್ದಕ್ಕೆ ಇದನ್ನು ಈರುಳ್ಳಿ ಹಾಕ್ತೀನಿ. ಇದು ಫ್ರೈ ಆಗೋದ್ರೊಳಗೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತಗೊಂಡು ಹುರಿದಿಟ್ಕೊಂಡಂಥ ಮಿಶ್ರಣವನ್ನು ಈ ಮಿಶ್ರಣವನ್ನು ಮಿಕ್ಸರ್ಗೆ ಹಾಕ್ಕೊಂಡು ಬರೋಣ. ಮಿಕ್ಸಿಗೆ ಹಾಕಿ ನೋಡಿ, ಈಗ ನುಣ್ಣಗೆ ರುಬ್ಬಿಕೊಂಡಿದ್ದೀನಿ. ರುಬ್ಬಿಟ್ಕೊಂಡ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಯಾವ. ಸ್ವಲ್ಪ ಆಪ್ಷನ್. ಚೆನ್ನಾಗಿ ಮಿಕ್ಸ್ ನಾನು 1 ಕಪ್ಪು ಅಕ್ಕಿ ತೊಗೊಂಡಿನಿ. 1 ಕಪ್ 2 ಕಪ್ಪು ನೀರು ಹಾಕ್ಬೋದು. 1 ಕಪ್ಪಿಗೆ 2 ಕಪ್ಪು, 2 ಗ್ಲಾಸು ನೀರು. ಸ್ವಲ್ಪ ಕುದಿ ಬರೋ ತನಕ ಹೀಗೆ ಬಿಡೋಣ. ಕುದಿ ಬಂದ ನಂತರ ಸ್ವಲ್ಪ ಅಕ್ಕಿ ಹಾಕಿ ಕುಕ್ಕರ್ ಮುಚ್ಚಿಟ್ಕೊಳ್ಳೋಣ. ನೋಡಿ, ಈ ಥರ ಕುದಿ ಬರೋಕ್ಕೆ ಆಗ್ಯದ. ಈಗ ಅಕ್ಕಿ ಹಾಕ್ತೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಗೆ ಮುಚ್ಚಿಕೊಳ್ಳೋಣ. 3 ವಿಜಿಲ್ ಬರೋ ತನಕ ಹಾಗೆ ಬಿಡೋಣ. ಗ್ಯಾಸ್ ಆಫ್ ಮಾಡ್ಕೊಳ್ಳೋದು. 3 ವಿಜಿಲ್ ಆಗಿದೆ. ನೋಡಿ, ಈಗ ಕುಕ್ಕರು ಕ್ಯಾಪ್ ತೆಗೆದುಕೊಳ್ತೀನಿ. ಅದೆಷ್ಟು ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ಈ ಥರ ಮಾಡಿ ನೋಡಿ, ಚೆನ್ನಾಗಿ ಬಂದಿದೆ. ಪಾಲಕ್ ಪಲಾವ್ ಭಾಳ ರುಚಿಕರವಾದ ಪಲಾವು. ಪಾಲಕ್ ಪಲಾವ್ ಮೊಸರು ಬಜ್ಜಿ ಜೊತೆ ಚೆನ್ನಾಗಿರ್ತದೆ ಕಾಂಬಿನೇಷನು. ಒಮ್ಮೆ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.